ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ NS ಬಡಾವಣೆಯ SBS ಪಬ್ಲಿಕ್ ಶಾಲೆಯಲ್ಲಿ ಹೆಸರಾಯಿತು ಕರ್ನಾಟಕ 50ರ ಸಂಭ್ರಮದ ಸವಿನೆನಪಿಗಾಗಿ ಬಿಲ್ವಸಿರಿ ಹೊಸತನದ ಆರಂಭದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಏಕದಳ ಬಿಲ್ವ ಬಂಡೆ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು, ಮಾಗಡಿಯ ಜಡೆದೇವರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಯರಾಮು, ಇಸಿಒಗಳಾದ ನಾರಾಯಣ್, ಗಂಗಾಧರ್, ಬಂಡೆಮಠ ಎಜುಕೇಷನ್ ಸೊಸೈಟಿಯ ಸದಸ್ಯ ಜಗದೀಶ್, ಶ್ರೀವಲ್ಲಿ, ಸುಧಾ, ಭಾಗ್ಯ, ಲೋಕೇಶ್, ಅಮೃತ್ ಕುಮಾರ್, ಚಂದ್ರಪ್ಪ, SBS ಶಾಲೆಯ ಮುಖ್ಯ ಶಿಕ್ಷಕ ಲಕ್ಷ್ಮಣ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿನೆನಪ, ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. 2024-25ನೇ ಸಾಲಿನ ಈ ಶೈಕ್ಷಣಿಕ ವರ್ಷದಲ್ಲಿ ಜೂನ್ 5ರಂದು ನಮ್ಮ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಸಂಸ್ಕಾರ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಜಗತ್ತಿಗೆ ಮಾದರಿ. ಇಂಥ ಸಂಸ್ಕಾರ ನೀಡುವ ವಿಶೇಷ ಕಾರ್ಯಕ್ರಮ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಪೂರ್ವ ಪ್ರಾಥಮಿಕ LKG ಹಾಗೂ ಒಂದನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದರ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಮುನ್ನುಡಿ ಬರೆಯಲಾಯಿತು. ನಮ್ಮ ಶಾಲೆಯಲ್ಲಿ ಆಗಸ್ಟ್ 9ನೇ ತಾರೀಕು ರೆಡ್ ಡೇ ಆಚರಿಸಲಾಯಿತು. ಕೆಂಪು ಬಣ್ಣ ನಮ್ಮ ನಾಡಿನ ಬಾವುಟದ ಒಂದು ಭಾಗವಾಗಿಯೂ ನಮ್ಮ ನಾರಿಮಣಿಯರ ಕುಂಕುಮದ ಸಂಕೇತವೂ ಹಾಗೂ ಮಂಗಲಕರ ಅಲ್ಲದೆ ಅಭಿವೃದ್ಧಿಯ ಸಂಕೇತವೂ ಆಗಿರುತ್ತದೆ. ಇಂತಹ ಮೌಲ್ಯಗಳು ಮೌಲ್ಯಗಳುಳ್ಳ ಈ ರೆಡ್ ಡೇಯನ್ನ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ನಮ್ಮ ಶಾಲೆಯಲ್ಲಿ ಆಗಸ್ಟ್ 15ರಂದು ನಮ್ಮ ದೇಶದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಲಾಯಿತು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾಗಡಿ ಕೋಟೆ ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಯುವ ಕಾರ್ಯಕ್ರಮದ ಪಥಸಂಚಲನದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದರು ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತಿದೆ. ಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಶಾಲೆಯಲ್ಲಿ ಆಗಸ್ಟ್ 26ರಂದು ಆಚರಿಸಲಾಯಿತು. ಧರ್ಮವನ್ನು ಕಾಪಾಡಲು ವಿಷ್ಣು ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ತಾಳಿ ಧರ್ಮವನ್ನು ರಕ್ಷಿಸಿದ್ದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಇಂತಹ ಶ್ರೀಕೃಷ್ಣ ಜನ್ಮದಿನೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಸುಮಾರು 100 ವಿದ್ಯಾರ್ಥಿಗಳು ರಾಧಾಕೃಷ್ಣರ ವೇಷವನ್ನು ಧರಿಸಿದ್ದರು. ನಮ್ಮ ಶಾಲೆಯಲ್ಲಿ ಸೆಪ್ಟೆಂಬರ್ 4ರಂದು ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಆಚರಿಸಲಾಯಿತು. ಕಾಡಿನ ಜೀವರಾಶಿಗಳು ನಿಸರ್ಗದ ಸುಂದರವಾದ ಆಭರಣ. ಇಂತಹ ಕಾಡು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ ಅವರಿಗೆ ಮಾಹಿತಿ ನೀಡಲಾಯಿತು. ಗುರುವಿಲ್ಲದೆ ಗುರಿ ಸಾಧಿಸಲು ಸಾಧ್ಯವೇ ಇಲ್ಲ. ಯಾರೇ ಗುರಿ ಸಾಧಿಸಲು ಗುರು ಅತ್ಯಗತ್ಯ. ಇಂತಹ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ
ಶಿಕ್ಷಕರ ದಿನಾಚರಣೆಯನ್ನ ನಮ್ಮ ಆಡಳಿತ ಮಂಡಳಿ ಮತ್ತು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವಾದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿಕ್ಷಕರಿಗೆ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿದ ವಿದ್ಯಾರ್ಥಿಗಳು ಎಲ್ಲ ಗೆದ್ದಂತ ಶಿಕ್ಷಕರಿಗೆ ಬಹುಮಾನ ವಿತರಿಸಿದರು. ಸೆಪ್ಟೆಂಬರ್ 18ರಂದು ನಮ್ಮ ಶಾಲೆಯಲ್ಲಿ ಮಾಗಡಿ ಮತ್ತು ಕಸಬಾ ಹೋಬಳಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚು ಬಹುಮಾನವನ್ನು ಪಡೆದರು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ನಂತರ ಗೌರಿ ಗಣೇಶ ಹಬ್ಬ. ಗಣೇಶ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇಂತಹ ಗಣೇಶನ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಸೆಪ್ಟೆಂಬರ್ 2ರಂದು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ 100, 200 ಮೀಟರ್ ಓಟ ಹಾಗೂ ರಿಲೇಯಲ್ಲಿ 400 ಮೀಟರ್ ಹಾಗೂ ಕರಾಟೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. 29/11/2024ರಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಮ್ಮ ಮಕ್ಕಳು ರಿಲೇಯ 400 ಮೀಟರ್ ಓಟ ಹಾಗೂ ಕರಾಟೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡರು. ನವೆಂಬರ್ 14ರಂದು ಚಾಚಾ ನೆಹರೂರವರ ಜನ್ಮದಿನೋತ್ಸವವನ್ನು ಮಕ್ಕಳ ದಿನಾಚರಣೆ ಆಚರಿಸಿದ್ದು ಅಲ್ಲದೆ ವೇದಿಕೆಯ ಮೇಲೆ ಎಲ್ಲ ಮಕ್ಕಳು ವೇದಿಕೆಯ ಮೇಲೆ ಮಕ್ಕಳನ್ನೇ ಅತಿಥಿಯಾಗಿ ಮಾಡಲಾಯಿತು. ವಿದ್ಯೆಯನ್ನ ಅವ್ರ ಜೀವ ಹೋದ್ರೂ ಕೂಡ ಯಾರೂ ಕೂಡ ಹಪ್ಪಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಮಕ್ಕಳೇ. ಇಂತಹ ಒಂದು ವಿದ್ಯಾ ಕೇಂದ್ರದಲ್ಲಿ ಬಡ ಮಕ್ಕಳಿಗೆ ಫೀಸ್ ಆಗಿರಬಹುದು, ಪುಸ್ತಕ ಆಗಿರಬಹುದು, ಬಟ್ಟೆ ಆಗಿರಬಹುದು, ಪ್ರಸಾದ ಆಗಿರಬಹುದು, ನಮ್ಮ ಶ್ರೀಗಳು ಶ್ರಮಪಟ್ಟು ಸದಾಕಾಲ ಅವರು 24 ಗಂಟೆನೂ ಕೂಡ ಮಕ್ಕಳಿಗೋಸ್ಕರ ಜೀವವನ್ನು ತ್ಯಾಗ ಮಾಡ್ತಾ ಇರತಕ್ಕಂತಹ ಶ್ರೀ ಗುರುಗಳನ್ನು ನೀವು ಪಡ್ಕೊಂಡಿದ್ದೀರಾ. ಈ ವೇದಿಕೆ, ಇಂತಹ ಒಂದು ಸಂಸ್ಥೆ ನಮ್ಮೆಲ್ಲರಿಗೂ ಕೂಡ ಜೀವಾಳವಾಗಿದೆ. ಹುಟ್ಟಿದಾಗಿನಿಂದ ಹೋಗೋವರೆಗೂ ಕೂಡ ಇಂತಹ ಒಂದು ಸಂಸ್ಥೆಗಳು ಬೇಕಾಗಿದೆ ಅಂತಕ್ಕಂತಹ ಒಂದು ನೀವೆಲ್ಲರೂ ಕೂಡ ಕೇಳಿದ್ರ. ಒಂದು ಇಲ್ಲಿ ಶ್ರೀ ನೀ ಪ್ರ ಚ ಅಂತ ಇರುತ್ತೆ, ಚರಪಟ್ಟಾಧ್ಯಕ್ಷರು ಅಂತ ಕೂಡ ಬರುತ್ತೆ, ನಿರಾಭಾರಿ ಅಂತಲೂ ಕೂಡ ಬರುತ್ತೆ. ನಮ್ಮ ಶ್ರೀಗಳು ಕೂಡ ನಿರಾಭಾರಿ. ಮೇಲೆ ಕೂತಿದ್ದಾರೆ, ನಾನು ಮೇಲೆ ಕೂತ್ಕೋಬೇಕು, ಕೆಳಗೆ ಕೂತಿದ್ದಾರೆ, ನಾನು ಕೆಳಗೆ ಕೂತ್ಕೋಬೇಕು ಅಂತಕ್ಕಂತಹ ಒಂದು ಭಾವನೆನೂ ಕೂಡ ಅವರ ಆತ್ಮದಲ್ಲಿ ಇಲ್ಲ. ಇದಕ್ಕೆ ನಿರಾಭಾರಿ ಅಂತ ಹೇಳ್ತೀವಿ. ಯಾವುದಕ್ಕೂ ಕೂಡ ಆಸೆ ಇಲ್ಲದಲೇ ಇರತಕ್ಕಂತಹ ಗುರುಗಳು ನಿರಾಭಾರಿ ಅಂತ ಹೇಳ್ತಾರೆ ಪಟ್ಟಾಧಿಕಾರದಲ್ಲಿ. ಇಂತಹ ಒಂದು 2 ಅಕ್ಷರಕ್ಕೆ ಹೋಲಿಸಿಕೊಂಡಿರ್ತಕ್ಕಂತಹ ಒಂದು ಧರ್ಮದ ಪರಂಪರೆಯನ್ನ ಸಮಾಜಕ್ಕೆ ತ್ಯಾಗ ಮಾಡ್ತಾ ಇರ್ತಕ್ಕಂಥ ನೀವು ಕೇಳಿದ್ರಿ. ಆಗಲೇ ಟಿವಿನಲ್ಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣನ್ನ ಕಲಿಸಿ ಇಟ್ಟಿಗೆಯನ್ನ ಮಾಡಿ ಬಿಲ್ಡಿಂಗ್ ಅನ್ನ ಕಟ್ಟಿ ಸಂಸ್ಥೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಅವರ ಶ್ರಮ ಪ್ರತಿಫಲ ಯಾವ ರೀತಿ ಇದೆ ಅದನ್ನ ನಾವು ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅಕ್ಕಿ ಪಕ್ಷಿಗಳು ಕೂಡ ಗೂಟ್ ಕಟ್ತವೆ. ಆದರೆ ಮನುಷ್ಯ ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕಾಗಿರ್ತಕ್ಕಂಥ ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ಹೆಮ್ಮರವಾಗಿ ಬೆಳೆದು ಈ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಹೆಸರನ್ನ ಕೊಡ್ಲಿ, ಕೀರ್ತಿಯನ್ನ ಕೊಡ್ತಕ್ಕಂತಹ ವಿದ್ಯಾಭ್ಯಾಸವನ್ನು ನೀವು ಮಕ್ಕಳು ತಾಯಿ ತಂದೆಯಿಂದ ಸಂಸ್ಕೃತಿಯನ್ನು ತೆಗೆದುಕೊಂಡು ಕೊಡ್ತಾ ಇರತಕ್ಕಂತಹ ಶಿಕ್ಷಕ ವೃಂದದವರು ಸಾಕಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ. ಇಂತಹ ಒಂದು ಕಾರ್ಯವನ್ನ ನೀವು ನಿಷ್ಪ್ರಯೋಜಕರ ಆಗದ ರೀತಿಯಲ್ಲಿ ಈ ಸಮಯವನ್ನ ದುರುಪಯೋಗ ಮಾಡ್ಕೊಳ್ಳದ ರೀತಿಯಲ್ಲಿ ನೀವು ಸಮಯವನ್ನ ಎಕ್ಸಾಮ್ ಹತ್ರ ಬರ್ತಾ ಇದೆ ಈಗ ಕೂಡ. ಇಂತಹ ಒಂದು ವೇಳೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನ ನಿಮ್ಮ ಬಂಧುಗಳಿಗೆ ಎಲ್ಲರೂ ಕೂಡ ಹಂಚತಕ್ಕಂತಹ ನಿಮ್ಮ ಸಂಭ್ರಮ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮಗೆ 2 ಆಶೀರ್ವಚನವನ್ನು ನೀಡಲಿಕ್ಕೆ ಸಮಯವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಹೊಂದಿಸುತ್ತಾ ನನ್ನ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ರಿ. ಶಿವಂ ಭೂಯ. ಈ ದಿವಸ ಬಹಳ ಶಾಲಾ ವತಿಯಿಂದ ನಡೀತಕ್ಕಂಥ ವಾರ್ಷಿಕ ಬಿಲ್ವಸಿರಿ ಎಂಬತಕ್ಕಂಥದ್ದು ಏಕದಳ ಬಿಲ್ವ ಬಂಡೆ ಮಠದಲ್ಲಿ ಒಂದೇ ಮುಖವಾಗಿರ್ತಕ್ಕಂಥ ಒಂದೇ ದಳವಾಗಿರ್ತಕ್ಕಂಥ ಬಿಲ್ವ ವೃಕ್ಷದ ಒಂದು ವನವನ್ನು ಕಂಡು ಅಲ್ಲಿನ ಸಿರಿ ಸಂಪತ್ತನ್ನು ನೋಡಿ ನೆಲೆಸಿದ ಶಿವಯೋಗಿಗಳು ಅವರಿಗೆ ನನ್ನ ನಮಸ್ಕಾರಗಳನ್ನು, ನನ್ನ ಸಾಷ್ಟಾಂಗವನ್ನು ತಿಳಿಸುತ್ತಾ ಈ ಒಂದು ಬಿಲ್ವಸಿರಿ ಎಂಬತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಚಾರ. ಈ ವಿಚಾರ ಈ ಅಧ್ಯಾಪಕ ವರ್ಗದವರೆಲ್ಲ ಇದನ್ನು ಸಲಹೆ ಮಾಡಿ ಈ ಹೆಸರು ಕೊಟ್ಟಿರ್ತಕ್ಕಂಥದ್ದು ನನಗೆ ಅತ್ಯಂತ ಮುಖ್ಯವಾದ ಸಂತೋಷಕರವಾಗಿದೆ. ಇವತ್ತಿನ ಒಂದು ಸಭೆಯಲ್ಲಿ ಬಿಲ್ವಸಿರಿ ಅಂತಂದರೆ
ಬಿಲ್ವ ಮಾತೃದೇವೋ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಈ ತ್ರಿಮೂರ್ತಿಗಳ ಹೆಸರನ್ನು ಈ ತ್ರಿದಳಕ್ಕೆ ಹೋಲಿಸಬಹುದು. ಈ ತ್ರಿಮೂರ್ತಿಗಳು ತಮ್ಮ ಶಕ್ತಿಯಾಗಿರ್ತಕ್ಕಂಥ ತಮ್ಮ ಸಮೇತರಾಗಿ ಸ್ತ್ರೀ ಶಕ್ತಿ ಸಮೇತರಾಗಿರ್ತಕ್ಕಂಥವರು ಈ ತ್ರಿಮೂರ್ತಿಗಳು. ಈ ಬಿಲ್ವದಳವನ್ನು ಈ ಲಕ್ಷ್ಮೀ ಸರಸ್ವತಿ ಪಾರ್ವತಿಯವರಿಗೆ ಹೋಲಿಸ್ತಾರೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.